ಅರಸನ್ ಕೋಟೆ ಅನ್ನೋ ಆಲದ ಮರದ ನೆರಳಿಂದ ದೂರ ಐತೆ, ನಾನು ಬೆಳೆದು ತೋರಿಸ್ತೀನಮ್ಮ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಸ್ವಾಭಿಮಾನದಿಂದ ಬದುಕೋದಕ್ಕೆ ಬಿಡಿ ಅತ್ಯಮ್ಮ. ಬ್ರೋ, ಅದಕ್ಕೆ ನಿನ್ನ ಜೊತೆ ಅಷ್ಟೊಂದು ಹೊರಟಾಗಿ ನಡ್ಕೊಂಡ್ರು ಅಂದರೆ ನೀನು ನಂಬೋದಕ್ಕೆ ಆಗ್ತಿಲ್ಲ ಮಾಮ್. ಅಳಿಯಂದ್ರೆ ನಿಮ್ಮ ಅಮ್ಮ ಯಾಕೆ ಸುಳ್ಳು ಹೇಳ್ತಾರೆ? ಕೊಟ್ಟ ಕೆಲಸದ ಆರ್ಡ್ರನ್ನ ನಿಮ್ಮ ಅಣ್ಣ ತನ್ನ ಕೈಯಿಂದ ಮುಟ್ಲೂ ಇಲ್ಲ. ಇನ್ನು ನಿಮ್ಮ ಅದಕ್ಕೆ ನೀವು ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಂಡೇ ಇರಲಿಲ್ಲ. ನಿಮ್ಮ ಮಗನ ಮದುವೆ ಆಗಿದ್ದಕ್ಕೆ ಬೇರೆ ದಾರಿನೇ ಇಲ್ಲದೆ ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ರಿ. ಈಗಲೂ ಅಷ್ಟೇ, ನೀವಿಲ್ಲಿಗೆ ಬಂದಿರೋದು ನನಗೋಸ್ಕರ ಅಲ್ಲ, ನಿಮ್ಮ ಮೊಮ್ಮಗುಗೋಸ್ಕರ ಅಂತೆಲ್ಲ ಹೇಳಿದ್ಲು. ಅದು ನಿಜಾನೇ ಆಗಿದ್ರು ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತೀನಿ. ಮೊಮ್ಮಗು ಕಾರಣಕ್ಕಾದರೂ ತನ್ನ ಅತ್ತೆಮ್ಮ ತನ್ನನ್ನು ಒಪ್ಕೊಂಡಲ್ಲ ಅಂತ ಸಂತೋಷ ಪಡೋದ್ಬಿಟ್ಟು ಆ ಪಾರ್ವತಿ ಯಾಕೆ ಹೀಗೆ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಚಿಕ್ಕಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ. ಬಲವಾದ ಕಾರಣ ಇಲ್ಲದೆ ಅಕ್ಕ ಈ ರೀತಿಯೆಲ್ಲ ಮಾಡೋರೇ ಅಲ್ಲ. ಆದರೆ ಈಗ ಯಾವ ಕಾರಣ ಇರೋಕ್ಕೆ ಸಾಧ್ಯನಮ್ಮ? ಅಲ್ಲ, ಏನಾಗಿದೆ ಇವ್ರಿಗೆ? ಇಬ್ಬರು ಬಸ್ರಿ ಸೊಸೆಯರು ಒಂದೇ ಮನೇಲಿ ಇರಬಾರ್ದು ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಗೆ ನಾವು ಗೌರವ ಕೊಟ್ವಿ. ಆದರೆ ಪಾರ್ವತಿ, ನೀನೇ ಹೊರಗೆ ಹೋಗುವಂತ ಈ ಮನೇಲಿ ಯಾರೂ ಹೇಳಿಲ್ವಲ್ಲ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅಂತ ಪಾರ್ವತಿ ಹೇಳಿದ್ಲು. ಅದಕ್ಕೆ ಆದಿತ್ಯ ಒಪ್ಕೊಂಡ. ನಾವು ಅನ್ಕೊಂಡಿದ್ದೇನು ಹೆರಿಗೆ ಆಗೋವರೆಗೂ ಮಾತ್ರ ಹನುಮಂತು ಮನೆಯಲ್ಲಿ ಇರ್ತಾರಂತೆ ತಾನೆ? ಹೌದು, ಆದರೆ ಬಂದಷ್ಟೇ ಬೇಗ ಹೊರಡ್ತಿದಾರಲ್ಲ ಅಂತ ತುಂಬ ಸಂಕಟ ಆಯ್ತು. ಆದರೂ ಪಾರ್ವತಿ ಮಾತಿಗೆ ಬೆಲೆ ಕೊಟ್ಟು ಯಾಕೆ ಕಳಿಸ್ಕೊಟ್ಟೆ ಗೊತ್ತಾ? ಪಕ್ಕದಲ್ಲೇ ಇರ್ತಾರೆ, ದಿನ ಹೋಗಿ ಬಂದು ಮಾಡಬಹುದು, ಬೇಕಾದ ಸೌಲಭ್ಯಗಳನ್ನೆಲ್ಲ ಮಾಡಿಕೊಡ್ಬಹುದು ಅಂತ. ಅದಕ್ಕೆ ಇವತ್ತು ಅವ್ರ ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತರಿಸಿ ಆದಿಯ ಕೆಲಸದ ಆರ್ಡ್ರು ತಗೊಂಡು ಕೊಡೋಣ ಅಂತ ಹೋಗಿದ್ದು. ನಾನು ಕೊಟ್ಟಿದ್ದನ್ನ ತುಂಬ ಖುಷಿಯಾಗಿ ತುಂಬ ಸಂತೋಷದಿಂದ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇದೇನು ಹೊಸ ವರ್ಷೆ? ಅಲ್ಲ, ಜೀವನ ಏನು ಆಟ ಅನ್ಕೊಂಡ್ಬಿಟ್ಟಿದಾರ? ನಮ್ಮ ಕಂಪ್ನಿ ಕೆಲಸ ಬೇಡವಂತೆ, ಆಟೋ ಓಡಿಸಿ ಸಾಧನೆ ಮಾಡ್ತಾನಂತೆ. ನಿನ್ನೆವರೆಗೂ ಅವನ ಬಾಯಲ್ಲಿ ಬರ್ದಿರೋ ಅಸ್ತಿತ್ವದ ಪ್ರಶ್ನೆ ಇದು ಹೇಗೆ ಸಡನ್ ಆಗಿ ಹುಟ್ಕೊಳ್ಳುತ್ತೆ? ನಾನು ಹೋಗಿ ಮಾತಾಡ್ತೀನಿ. ಬೇಡ ರಘು, ಈ ವಿಷಯವಾಗಿ ನೀವು ಅವನ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ. ಈಗಂತೂ ಖಂಡಿತ ಮಾತಾಡೋದು ಬೇಡ, ಮುಂದೆ ನೋಡ್ಕೊಂಡ್ರಾಯ್ತು. ಆದರೆ ಆದಿ ಪಾರ್ವತಿ ಅಂತ ಒಳ್ಳೆ ಮಕ್ಕಳು ಈ ರೀತಿ ನಡ್ಕೊಂಡಾಗ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನಮ್ಮ ಮೇಲೆ ನಾವೇ ಬೇಸರ ಪಟ್ಕೋಬೇಕು, ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಮ್ಮಿಬ್ಬರು ಮಕ್ಕಳು ಅವ್ರ ಸಂಸಾರದ ಜೊತೆಗೆ ಒಂದೇ ಮನೆಯಲ್ಲಿ ಸದಾಕಾಲ ಇರೋವಂಥ ಯೋಗನ ನಾವೇ ಕೇಳ್ಕೊಂಡು ಬಂದಿಲ್ಲ ಅನ್ಸುತ್ತೆ. ನಿಮ್ಮಿಬ್ಬರು ಮನಸ್ಸಲ್ಲಿ ಏನಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಆ ರತ್ನವೇಣಿಯವ್ರ ಸಣ್ಣತನದಿಂದ ಒಂದೇ ಮನೇಲಿ ಇಬ್ಬರು ಗರ್ಭಿಣಿಯರು ಓಡಾಡಬಾರ್ದು ಅಂತ ನೀವು ಇಲ್ಲಿ ವಾಪಸ್ ಬಂದರೆ ಅದು ನನಗೆ ಅರ್ಥ ಆಗುತ್ತೆ. ಆದರೆ ಮನೆವರೆಗೂ ಬಂದಿದ್ದ ಅಖಿಲಮ್ಮನವ್ರ ಮನಸ್ಸನ್ನು ನೋಯಿಸಿ ಕಳಿಸಿದ್ರಲ್ಲ, ಅದು ಯಾಕೆ? ಅನಿವಾರ್ಯತೆ ಇತ್ತಪ್ಪ. ನಮ್ಮಿಂದ ಅವ್ರು ದೂರ ಇರೋ ಅನಿವಾರ್ಯತೆ, ಅವರಿಂದ ನಾವು ದೂರ ಇರೋ ಅನಿವಾರ್ಯತೆ. ಅಪ್ಪ ಅಮ್ಮ ಮತ್ತು ನಾವು ಸಾಧ್ಯವಾದಷ್ಟು ದೂರ ದೂರ ಇದ್ರೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅದೇ ಯಾಕೆ? ಅತ್ತಿಯಮ್ಮನ ಜೊತೆ ನಾವು ಚೆನ್ನಾಗಿದ್ರೆ
ಪದೇ ಪದೇ ಮಗ ಸೊಸೆ ಮೊಮ್ಮಗು ಅಂತ ಇಲ್ಲಿಗೆ ಬರ್ತಾನೆ ಇರ್ತಾರೆ. ನನ್ನನ್ನು ಅಲ್ಲಿಗೆ ಬಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಮಗು ಆರೈಕೆಯಲ್ಲಿ ಯಾವುದೇ ಕೊರತೆ ಆಗಬಾರ್ದು ಅಂತ ಆ ಮನೆಯಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೋ ಅದು ಈ ಮನೆಯಲ್ಲೂ ಸಿಗೋ ಥರ ಪ್ರಯತ್ನ ಮಾಡ್ತಾರೆ. ಯಜಮಾನ್ರನ್ನ ಮತ್ತೆ ಅವ್ರ ಕಂಪ್ನೀಲಿ ಅವ್ರ ಯೋಗ್ಯತೆಗೆ ತಕ್ಕ ಸ್ಥಾನದಲ್ಲಿ ಕೂರಿಸ್ತಾರೆ. ಇದು ಜನನಿ ಪ್ರೀತಿಗೆ ಸಂತೋಷ ಕೊಡ್ಬೋದು ಸಾತಿ. ಆದರೆ ರತ್ನವೇಣಿಯವ್ರಿಗೆ ಅಸೂಯೆ ತರುತ್ತಪ್ಪ. ಜನನಿ ವಿಷಯದಲ್ಲಿ ಅಭದ್ರತೆಗೆ ದಾರಿ ಮಾಡಿಕೊಡುತ್ತೆ. ಮತ್ತೆ ಅವ್ರು ನಮ್ಮ ಹತ್ರ ಬರ್ತಾರೆ, ಮನಸ್ಸಿಗೆ ನೋವು ಕೊಡೋ ಥರ ಮಾತಾಡ್ತಾರೆ. ನಾವು ಎಷ್ಟೇ ತಾಳ್ಮೆಯಿಂದ ಇರ್ತೀವಿ ಅಂದರೂ ಯಾವತ್ತೋ ಒಂದಿನ ನಾವು ರತ್ನವೇಣಿಯವ್ರ ಬಗ್ಗೆ ಅತ್ತೆಮ್ಮನ ಮುಂದೆ, ಮಾವನ ಮುಂದೆ, ಮನೆಯವ್ರ ಮುಂದೆ ಎಲ್ಲ ಬಾಯಿ ಬಿಟ್ಬಿಟ್ರೆ ಜನನಿ ಮನಸ್ಸಿಗೆ ನೋವಾಗುತ್ತೆ. ಪ್ರೀತಿಗೆ ರತ್ನವೇಣಿಯವ್ರ ಮೇಲೆ ಕೋಪ ಬರುತ್ತೆ. ಅತ್ತೆಮ್ಮ, ಮಾವ, ನನ್ನ ಮೈದ್ನ ಇವರೆಲ್ಲರೂ ರತ್ನವೇಣಿಯವ್ರ ಜೊತೆ ಜಗಳನೇ ಮಾಡ್ತಾರೆ. ಇನ್ನು ಹಿರಯ್ಯ ಮಾವಂಗೆ ಗೊತ್ತಾದರೆ ತಮ್ಮ ಹೆಂಡತಿ ತಂಗಿಯಿಂದ ನಾವೆಲ್ಲರೂ ನೊಂದ್ಕೊಳ್ಳೋ ಹಾಗಾಯಿತು ಅಂತ ಅವರು ನೊಂದ್ಕೊಳ್ತಾರೆ. ಅದರಿಂದ ಜನನಿ ಮನಸ್ಸು ಹಾಳಾಗುತ್ತಲ್ವಾ. ಆಗ ನಾವು ಮನೇನ ಒಂದು ಮಾಡೋದ್ರ ಬದಲಿಗೆ ಮನ್ಸುಗಳನ್ನ ಒಡೆದಾಗಲ್ವಾ ಅಪ್ಪ? ಅದು ನಮ್ಮಿಂದ ಆಗಬಾರ್ದಲ್ವಾ ಸಾರ್ತಿ. ಅದಕ್ಕೆ ನಾವು ಅತ್ತೆಮ್ಮನಿಂದ ದೂರ ಇದ್ದರೆ ಮಾತ್ರ ರತ್ನವೇಣಿಯವರು ನಮ್ಮಿಂದ ದೂರ ಇರ್ತಾರೆ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಇರೋದ್ರಿಂದ ಎಲ್ರಿಗೂ ನೆಮ್ಮದಿ ಅನ್ನೋ ಯೋಚನೆ ಮಾಡೇ ಅಮ್ಮನ ಹತ್ರ ನಾವಿಬ್ಬರು ಆ ರೀತಿ ಮಾತಾಡಿದ್ವಿ ಸರ್ತಿ. ಆ ಥರ ಅತ್ತೆಮ್ಮನ ಮುಂದೆ ಒಂದೊಂದು ಮಾತಾಡಬೇಕಾದ್ರೂ ಸಂಕಟ ಆಗ್ತಿತ್ತಪ್ಪ. ಅಮ್ಮನ ಮನಸ್ಸಿಗೆ ನಮ್ಮ ಒಂದೊಂದು ಮಾತು ಎಷ್ಟು ನೋವು ಕೊಡ್ತಾ ಇದೆ ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಇನ್ನೂ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇದ್ದಾಗ ನಮ್ಮ ಕರಳು ಕ್ಯೂಸ್ದಾಗ್ತಾಯಿತ್ತು ಸಾರ್ತಿ. ಸಣ್ಣ ನೋವು ದೊಡ್ಡ ಆಘಾತನ ತಡೆಯುತ್ತೆ ಅನ್ನೋದಾದರೆ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆ ರೀತಿ ನಡ್ಕೊಂಡ್ವಿ ಅಪ್ಪ. ನಾವು ಆ ರೀತಿ ಮಾಡಿದ ತಪ್ಪ ಅಪ್ಪ? ನಮ್ಗದನ್ನು ಬಿಟ್ಟರೆ ಬೇರೆ ಏನು ದಾರಿ ಇತ್ತು ಹೇಳು? ಆದರೂ ಆ ದೇವರು ಒಳ್ಳೆಯವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೋ? ಆ ರತ್ನವೇಣಿಯವ್ರಿಗೆ ಎಷ್ಟು ಹೇಳಿದ್ರು ಅರ್ಥವೇ ಆಗಲ್ಲ. ಹೋಗ್ಲಿ ಬಿಡಿ, ಆ ಹೆಣ್ಮಗಳು ಆ ಮನೇಲಿರೋವರೆಗೂ ನಮ್ಮ ಪಾಡಿಗೆ ನಾವಿತ್ತು ಬಿಡೋಣ. ಎಲ್ಲರೂ ಈ ಥರ ನೊಂದ್ಕೊಳ್ಳೋ ಬದಲು ಲಾಜಿಕ್ ಪ್ರಕಾರ ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ನನಗನ್ಸುತ್ತೆ ಮಾಮಗೆ ಬೇಜಾರಾಗೋ ಥರ ಮಾತಾಡಿದ್ದು, ಕೆಲಸದ ಆಫರ್ನ ರಿಜೆಕ್ಟ್ ಮಾಡಿದ್ದು, ಅಸ್ತಿತ್ವದ ಬಗ್ಗೆ ದೊಡ್ಡದಾಗಿ ಭಾಷಣ ಬಿದ್ದಿದ್ದು ಬ್ರೋ ಅದಕ್ಕೆ ಅಲ್ಲ. ಇವ್ರ ಈ ಥರ ಮಾತಾಡೋದಕ್ಕೆ ಬೇರೆ ಯಾರು ಒತ್ತಡ ಯಾಕೆ ಹಾಕಿರಬಾರ್ದು? ಇರಬಹುದು. ಯಾಕಂದರೆ ಈ ಹಿಂದೆ ಅಕ್ಕ ಭಾವ ಆಸ್ತಿಲ್ ಪಾಲ್ ಕೇಳಿದಾಗಲೂ ಇದೇ ಥರ ಆಗಿತ್ತು. ಅವ್ರ ಆಸ್ತಿಲ್ ಪಾಲ್ ಕೇಳಿ ಅದನ್ನು ಅನುಭವಿಸೋದಕ್ಕೆ ಚಾನ್ಸೇ ಇಲ್ಲ. ಬೇರೆ ಏನೋ ಬಲವಾದ ಕಾರಣ ಇರುತ್ತೆ ಅಂತ ನನಗೆ ಅವತ್ತೇ ಗೊತ್ತಿತ್ತು. ನಾವು ನಿಮ್ಮ ಮುಂದೆ ಕೆಟ್ಟವರು ಆಗೋದನ್ನು ತಪ್ಪಿಸೋದಕ್ಕೆ ಅವ್ರು ಈ ರೀತಿ ಮಾಡಿದ್ದು ಅಂತ ಇತ್ತೀಚಿನವರೆಗೂ ಅವ್ರ ಸುಳುವನ್ನ ಬಿಟ್ಕೊಟ್ಟಿಲ್ಲ ಅಲ್ವಾ? ಯಾವುದೋ ಒಳ್ಳೆ ಉದ್ದೇಶದಿಂದನೇ ಮನೆಯಿಂದ ಹೊರಗೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ರೆ ಹೊರತು ಆ ಉದ್ದೇಶ ಏನು ಅಂತ ಕೇಳಿದಾಗಲೆಲ್ಲ ಅವಾಯ್ಡ್ ಮಾಡ್ತಾ ಇದ್ರು. ನಾವು ಪದೇ ಪದೇ ಪ್ರಶ್ನೆ ಮಾಡಬಾರ್ದು ಅಂತ ನಮ್ಮ ಹತ್ರ ಮಾತಾಡೋದನ್ನೇ ಬಿಟ್ಟರು. ಅರುಂಧತಿ ಸತ್ತ ಮೇಲೆ ನನ್ನ ಹಿಂದೆ ಇದ್ದಿದ್ದು ಅರುಂಧತಿ ಅಂತ ಹೇಳ್ಕೊಂಡೆ. ಆಗ ಬ್ರೋ ಮತ್ತೆ ಅದಕ್ಕೆ ಆಸ್ತಿಲಿ ಭಾಗ ಕೇಳೋಕ್ಕೆ ನಿಜವಾದ ಕಾರಣ ರಿವೀಲ್ ಮಾಡಿದ್ದು. ಈ ಸಲನೂ ರಾಣನ್ ಥರ ಮತ್ತಾರಾದರೂ ಅವ್ರ ಮೇಲೆ ಒತ್ತಡ ಹಾಕಿರ್ಬೋದಾ?
ಅಂದರೆ ನಮ್ಮಿಂದ ಈ ಮನೆಯಿಂದ ದೂರ ಇರಲೇಬೇಕು ಅಂತ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ನಿಮ್ಮಿಂದ ದೂರ ಉಳಿಯೋ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಆ ರೀತಿ ಮಾತಾಡಿರ್ಬೋದಲ್ವಾ? ಆ ಚಾನ್ಸಸ್ ಕೂಡ ಇದೆ ಅಲ್ವಾ ಮಾಮ್? ಅಖಿಲ, ಪ್ರೀತು ಹೇಳ್ತಿರೋದೇ ನಿಜ ಅನಿಸ್ತಾ ಇದೆ. ಪ್ರೀತು ಹೇಳಿದಾಗೆ ಲಾಜಿಕಲಿ ಯೋಚನೆ ಮಾಡೋಣ. ಸೀಮಂತದ ದಿನ ಇಬ್ಬರು ಮನೆಗೆ ಬಂದಾಗ ಆದಿತ್ಯ ಪಾರ್ವತಿ ಮುಖದಲ್ಲಿ ಒಂದು ನಿರಾಳತೆ ಇತ್ತು, ಸಂಭ್ರಮ ಇತ್ತು. ನನ್ನ ಜೊತೆ ಪ್ರೀತು ಜೊತೆ ಮಾತಾಡುವಾಗ ಇನ್ಮೇಲೆ ಎಲ್ಲರೂ ಒಂದೇ ಮನೇಲಿ ಇರೋಣ ಅಂತ ಎಷ್ಟು ಲವಲವಿಕೆಯಿಂದ ಮಾತಾಡ್ತಿದ್ದ. ಸೊ ಬ್ರೋ ಅದಕ್ಕೆ ವಾಪಸ್ ಸಾರಥಿ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರಲಿಲ್ಲ ತಾನೇ? ಈ ಮನೆಗೆ ಬಂದ ಮೇಲೆ ಈ ಮನೆಯಿಂದ ಹೋಗೋ ಮಧ್ಯದಲ್ಲೇ ಅವರಿಬ್ರು ತಗೊಂಡಿರೋ ನಿರ್ಧಾರ ಅದು. ಅಖಿಲ, ಈ ಇಬ್ಬರು ಸೊಸೆಂದ್ರು ಒಂದೇ ಮನೇಲಿ ಇರಬಾರ್ದು ಅನ್ನೋ ಧರ್ಮ ಸಂಕಟದ ವಿಷಯ ಮಾತಾಡೋಕ್ಕೆ ನನ್ನನ್ನು ಪ್ರೀತುನ ಕರೆದೆ. ನಾವು ಮಾತಾಡ್ಕೊಂಡು ಬರೋಷ್ಟರಲ್ಲಿ ಅದೇ ಕಾರಣ ಇಟ್ಕೊಂಡು ಪಾರ್ವತಿ ಮನೆಯಿಂದ ಹೊರ ಹೋಗ್ತೀನಿ ಎಂದು. ಈ ಇಬ್ಬರು ಸೊಸೆಂದ್ರು ಒಂದೇ ಮನೇಲಿ ಇರಬಾರ್ದು ಅನ್ನೋ ಕಾರಣ ಅವಳಿಗೆ ಯಾವಾಗ ಗೊತ್ತಾಯ್ತು? ಇದು ನನ್ನ ಪ್ರಶ್ನೆ. ನಾವೆಲ್ಲರೂ ಮಾತಾಡ್ತಿರೋದನ್ನ ಅದಿಬ್ರು ಅದಕ್ಕೆ ಏನಾದರೂ ಕೇಳಿಸ್ಕೊಂಡಿರ್ಬೋದಾ? ಆ ಚಾನ್ಸನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಆದಿತ್ಯ ಪಾರ್ವತಿ ಇಬ್ರಿಗೂ ಜನನಿ ಮೇಲೆ ತಂಗಿ ಥರ ಕಾಳಜಿ ಇದೆ. ಆ ಕಾಳಜಿಯಿಂದ ಅವರಿಬ್ಬರು ಈ ಮನೆಯಿಂದ ಹೊರಗುಳಿಯೋ ನಿರ್ಧಾರ ತಗೊಂಡಿರೋದು ಸಹಜ. ಆದರೆ ಏನೋ ಸಾಧಿಸಿ ನಾವು ಮನೆ ಒಳಗೆ ಬರ್ತೀವಿ ಅನ್ನೋದು ತುಂಬ ಅಸಹಜ ಅಂತ ಅನಿಸ್ತಾ ಇದೆ. ಅವರಿಗೆ ಇಲ್ಲಿಂದ ಹೋದ್ಮೇಲೆ ಹಾಗೆ ಅನಿಸಿರ್ಬೇಕು ಅಂದರೆ ಅದನ್ನು ನಂಬೋದಕ್ಕಾಗ್ತಿಲ್ಲ. ನೀವೆಲ್ಲ ಹೇಳಿದ್ದು ನಿಜ. ನಾನು ಸೀಮಂತಕ್ಕೋಸ್ಕರ ಪಾರ್ವತಿನ ಅಲಂಕಾರ ಮಾಡೋಕ್ಕೆ ಅಂತ ಕೂಡಿಸಿದಾಗ ಅವಳು ಯಾವುದೋ ಸ್ಟ್ರೆಸ್ಸಲ್ಲಿದ್ಲು. ಯಾಕೆ ಅಂತ ಕೇಳಿದ್ದಕ್ಕೆ ಸರಿಯಾದ ಉತ್ತರ ಕೊಡಲಿಲ್ಲ. ಬದಲಿಗೆ ನನ್ನ ಹತ್ರನೇ ಕೆಲವು ಪ್ರಶ್ನೆಗಳನ್ನು ಕೇಳಿದ್ಲು. ಅವಳಿಗದಕ್ಕೆ ನನ್ನಿಂದ ಸ್ಪಷ್ಟವಾದ ಉತ್ತರ ಸಿಗಲಿಲ್ವೇನೋ. ಅಂಥದ್ದೇನು ಕೇಳಿದ್ಲು? ನನ್ನನ್ನು ಮತ್ತೆ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಈಗಲೂ ನಾನು ನಿಮಗೆ ತಕ್ಕ ಸೊಸೆ ಅಲ್ಲ ಅಲ್ವಾ ಅಂತ ಕೇಳಿದ್ಲು. ನಾನು ಅವರನ್ನು ಕರ್ಕೊಂಡು ಬರೋವಾಗ ಇನ್ನು ಮುಂದೆ ಶಾಶ್ವತವಾಗಿ ನಮ್ಮ ಜೊತೆನೆ ಅರಸನಕೋಟೆಲೇ ಇರಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಆರತಿ ಮಾಡಿ ಬಲಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಬಾಯಿ ತುಂಬ ಕರೆದು ಮನೆ ತುಂಬಿಸ್ಕೊಂಡೆ. ಆಗೆಲ್ಲ ಅವಳು ಸಹಜವಾಗಿ ಸಂತೋಷವಾಗೇ ಇದ್ಲು. ಆದರೆ ನಾನು ಅವಳಿಗೆ ಅಲಂಕಾರ ಮಾಡೋ ಅಷ್ಟೊತ್ತಿಗೆ ಅವಳ ಮೂಡ್ ಸ್ವಲ್ಪ ಚೇಂಜ್ ಆಗಿತ್ತು. ನಾನು ನಿಮ್ಗೆ ತಕ್ಕ ಸೊಸೆ ಅಲ್ಲ ಅಲ್ವಾ, ನಾನು ಈ ಮನೆಗೆ ತಕ್ಕವಳ ಅಂತೆಲ್ಲ ಮಾತಾಡಿದ್ಲು. ಅಂದರೆ ಅಲ್ಲಿಗೆ ಅವ್ರು ಈ ಮನೆ ಒಳಗಡೆ ಬಂದ ಮೇಲೆ ನೀವು ಅದಕ್ಕೆನ ರೆಡಿ ಮಾಡೋದಕ್ಕೆ ಹೋಗೋದ್ರ ಮಧ್ಯೆ ಅವ್ರಿಗೆ ಮನೆಯವರಿಂದನೇ ಒತ್ತಡ ಆಗಿದೆ. ಅಂಥವ್ರು ಯಾರಿದ್ದಾರೆ ಈ ಮನೆಯಲ್ಲಿ? ನನಗೆ ಗೊತ್ತಾಯ್ತು.
ಆದಿತ್ಯ ಪಾರ್ವತಿ ನಮ್ಮ ಹತ್ರ ಈ ಥರ ಮಾತಾಡಿ ನಮ್ಮ ನಿಷ್ಠೂರ ಕಟ್ಕೊಳ್ಳೋದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಾವು ಬರೀ ನಮ್ಮ ಪಾಡಿಗೆ ಇದ್ಬಿಟ್ರೆ ಸಾಲದಪ್ಪ, ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು. ಸಾಮಾನ್ಯವಾಗಿ ಒಂದು ರಾಜ್ಯಕ್ಕಿಂತ ಒಬ್ಬ ಸಮರ್ಥ ರಾಜನ ಹೆಣ್ಮಕ್ಳು ಇಷ್ಟಪಡೋದು. ನನಗೂ ಹಾಗೆ ಅಪ್ಪ. ಯಜಮಾನ್ರ ಮೇಲೆ ಪ್ರೀತಿ ಹುಟ್ಟಿ ಮದುವೆ ಆಗಿದ್ದು, ಅವ್ರ ಶ್ರೀಮಂತಿಕೆ ನೋಡಿ ಅಲ್ಲ. ಆದರೆ ಜನನಿ ಚಿಕ್ಕಮ್ಮನಂತವರು ನಾನು ಅರಸನಕೋಟೆ ಆಸ್ತಿ ನೋಡಿ ಇವ್ರನ್ನ ಮದುವೆ ಆಗಿದ್ದು ಅಂತ ಹಂಗಿಸ್ತಾರೆ. ಬಡವರ ಮೇಲೆ ಅನುಮಾನದ ಕಣ್ಣು ಬೀಳ್ತಾನೆ ಇರ್ತದಪ್ಪ. ಯೋಗ್ಯತೆನ ಶ್ರೀಮಂತಿಕೆ ಆಧಾರದ ಮೇಲೆ ಅಳಿತಾರೆ ಈ ಜನ. ಅಂಥವ್ರಿಗೆ ನಾವು ತಕ್ಕ ಉತ್ತರನ ನಮ್ಮ ಬೆಳವಣಿಗೆ ಮುಖಾಂತರ ತೋರಿಸ್ಬೇಕಪ್ಪ. ಒಂದ್ಸಲ ನಾವು ಬೆಳೆದು ನಿಂತರೆ, ನಮ್ಮದು ಅಂತ ಅಸ್ತಿತ್ವ ಕಂಡುಕೊಂಡ್ರೆ ಬರೀ ನಮ್ಮ ಭವಿಷ್ಯ ಮಾತ್ರ ಅಲ್ಲ, ನಮ್ಮ ಮಗು ಭವಿಷ್ಯನೂ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ? ಆಗ ನಾವಾಗೆ ಅರಸನಕೋಟೆಗೆ ಹೋಗ್ಬೋದು. ಅತ್ಯಮ್ಮ, ಮಾವ, ನನ್ನ ಮೈದ್ನ, ಜನನಿ ಇವರೆಲ್ಲರ ಜೊತೆನೂ ಸಂತೋಷವಾಗಿರ್ಬೋದಲ್ವಾ ಅಪ್ಪ? ಆಗ ನಮ್ಮನ್ನು ಹಂಗ್ಸೋರಿರಲ್ಲ. ಯಾಕೆಂದರೆ ನಮ್ಮದೇ ಅಂತ ಒಂದು ಅಸ್ತಿತ್ವ ಇರುತ್ತೆ ಅಲ್ವಾ? ನೀನು ಹೇಳ್ತಾರ ನಿಜ ಪಾರು. ಬೆಳೆದವ್ರಿಗೆ ಮಾತ್ರ ಮರ್ಯಾದೆ. ನಾವು ಬೆಳೆಯೋಣ. ನಿಮ್ಮೆಲ್ಲರೂ ಮಾತು ಕೇಳ್ತಿದ್ರೆ ನನಗೂ ಹುಮ್ಮಸ್ ಬರ್ತಿದೆ. ಅದಕ್ಕೆ ಇವತ್ತಿಂದ ಕಷ್ಟಪಟ್ಟು ನಾನು ಓದಿದ್ರೆ ನಾಳೆ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಅದಕ್ಕೆ ತಕ್ಕ ಸಂಬಳನೂ ಸಿಗುತ್ತೆ. ಅವಾಗ ನಿಮ್ಮೆಲ್ಲರನ್ನು ಸಖತ್ತಾಗಿ ನೋಡ್ಕೋಬೋದು. ಅದಕ್ಕೆ ಇವತ್ತಿಂದ ನಾನು ಕಷ್ಟಪಟ್ಟು ಓದ್ತೀನಿ. ನಾನು ಈ ತಿಂಗಳು ಆಟೋ ಸಾಲ ತೀರಿಸಿ ಒಂದು ಸ್ವಲ್ಪ ಹಣ ಸೇವ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀನು ಸರಿಯಾಗಿ ನಿಭಾಯಿಸ್ತಾ ಇದೆಯಪ್ಪ. ಗಣಿ ಫೀಸು, ಮನೆ ಖರ್ಚು, ದಿನಸಿ, ಕರೆಂಟ್ ಬಿಲ್ಲು ಇದು ಯಾವುದ್ರಲ್ಲೂ ಉಳಿತಾಯ ಮಾಡೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನು ಯಜಮಾನ್ರು ಉಳಿತಾಯದ ಕಡೆ ಗಮನ ಕೊಡ್ತೀವಿ ಬಿಡು. ಮೂರು ಜನನ ನೀನ್ ಯಾವ ಕೆಲಸ ಮಾಡ್ತಿದ್ಯಾ ಅಂತ ಉಳಿತಾಯ ಮಾಡ್ತೀಯ ಅಕ್ಕ? ಗಣಿ, ಸುಮ್ಮನೆ ಬಾಯಿ ಮಾತಿಗೆ ಹಾಗಂದೆ ಕಣೋ. ಗಣಿ, ತರಕಾರಿಗೆ ಅಂತ ಕೊಟ್ಟ ದುಡ್ಡಲ್ಲಿ 10 ರೂಪಾಯಿ 20 ರೂಪಾಯಿ ಸೇವ್ ಮಾಡಿದ್ರು ಅದು ಉಳಿತಾಯನೇ ಅಲ್ವಾ? ಅದನ್ನು ಹೇಳ್ತಾ ಇದೆಯಲ್ವಾ ಪಾರು? ಹಾಂ, ಮತ್ತೆ ನೀನು ಯಾವ ಥರ ಅರ್ಥ ಮಾಡ್ಕೊಂಡೆ ಗಣಿ? ನಮ್ಮೆಲ್ಲರೂ ಕಣ್ ತಪ್ಪಿಸಿ ನೀನು ಯಾವುದೋ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಅನ್ಕೊಂಡೆ. ಎಂತ ಮಾತಾಡ್ತೀಯೋ ಗಣಿ? ಅಂಥ ಕರ್ಮ ನನಗೇನೋ ಬಂದಿದೆ. ನನ್ನನ್ನು ದುಡ್ಡು ಸಾಕೋದಕ್ಕೆ ನನ್ನ ಗಂಡ ಇಲ್ವಾ? ಆಲದ ಮರದ ಥರ ನೆರಳು ಕೊಡೋದಕ್ಕೆ ನಮ್ಮಪ್ಪ ಇಲ್ವಾ? ಇವರಿಂದ ಮುಚ್ಚಿಟ್ಟು ನಾನು ಯಾಕೋ ಕೆಲ್ಸಕ್ಕೆ ಹೋಗ್ಲಿ? ಅದು ಹೊಟ್ಟೆಲ್ ಮಗು ಇರೋವಾಗ. ನೋಡಪ್ಪ ದಡ್ಡ ಹೇಗೆಲ್ಲ ಮಾತಾಡ್ತಾನೆ ಅಂತ. ಯಾರು ಇವನು ಹಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಕಿವಿ ಹಿಂಡಿ ಸರಿಯಾಗಿ ಬುದ್ಧಿ ಹೇಳಿದ್ರೆ ಬುದ್ಧಿ ಬರಲ್ಲ. ಮತ್ತೆ ಕಿವಿ ಕಿತ್ತು ಕೈ ಕೊಟ್ಬಿಡ್ತೀನಿ. ನಿಮಗೆ ಯಾರ ಮೇಲೆ ಅನುಮಾನ ಇದೆ ಮಾವ? ದಾಮಿನಿ. ಇದೇನಿದು? ಎಲ್ಲ ಒಂದ್ ಕಡೆ ಸೇರ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ದಾರಲ್ಲ. ನಾವು ದಾಮಿನಿನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಅವಳಿಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅದಕ್ಕೆ ಪಾರ್ವತಿ ಮತ್ತೆ ಅರಸನಕೋಟೆಗೆ ಬರ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳಿಗೆ ತಡ್ಕೊಳ್ಳೋಕೆ ಆಗಿರಲ್ಲ. ಅದಕ್ಕೆ ಪಾಪ ಪಾರ್ವತಿ ಸೀಮಂತ ಇಲ್ಲಿ ಮಾಡ್ಕೊಳಕ್ಕಾಗದೆ ಅಪ್ಪನ ಮನೆಗೆ ಹೋಗೋ ಥರ ಏನೋ ಕಿತಾಪತಿ ಮಾಡಿದ್ದಾಳೆ.
ಕೊನೆಗೂ ಅರಸನ ಕೋಟೆಗೆ ವಾಪಸ್ ಬಂದ್ಬಿಟ್ರಲ್ಲ, ನಿಮ್ದು ಅಂತ ಇಲ್ಲಿ ಏನು ಉಳಿದಿದೆ ಅಂತ ಅಸ್ತಿತ್ವದ ಪ್ರಶ್ನೆ ಕಾಡೋ ಥರ ಚುಚ್ಚಿ ಮಾತಾಡಿರ್ಬೋದು. ಓ ಮೈ ಗಾಡ್ ಜಲಚಂದ್ರಲ್ಲ, ಇದೇನಪ್ಪ ದೇವ್ರೆ, ಪಾರ್ವತಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಈ ಭಾವ ಬೆರಳು ಮಾಡಿ ನನ್ನ ಕಡೆ ತೋರಿಸ್ತಾ ಇದ್ದಾರೆ. ಗುರುಗಳು ಬೇರೆ ಅವ್ರ ಮುಂದೆ ದೆವ್ವ ತರ ನಿಂತ್ಕೊಂಡಿದ್ದಾರೆ. ನನ್ನ ಪರವಾಗಿ ತುಟಿ ಬಿಚ್ಚಿ ಒಂದು ಮಾತಾಡ್ತಿಲ್ವಲ್ಲ. ಪಾರ್ವತಿ ಮನೆ ಬಿಟ್ಟು ಹೋಗೋಕೆ ನನಗಿಂತ ಹೆಚ್ಚು ಇವರೇ ಕಾರಣ. ಆದರೂ ಹೇಗೆ ನನ್ನನ್ನು ಬಲಿ ಹಾಕ್ತಾ ಇದ್ದಾರೆ? ಮೊದಲೇ ನಮ್ಮ ಪಾರ್ವತಿ ಸ್ವಾಭಿಮಾನಿ. ಇನ್ನು ಆದಿತ್ಯ ಹೆಂಡತಿಗೆ ಅವಮಾನ ಆಗೋ ಕಡೆ ನಿಲ್ತಾನ? ಅದಕ್ಕೆ ಸರಿಯಾಗಿ ಇಬ್ರು ಬಸ್ರಿಯರು ಒಂದೇ ಮನೇಲಿ ಇರಬಾರ್ದು ಅನ್ನೋ ಕಾರಣ ಅವ್ರಿಗೆ ಸಿಕ್ಕಿದೆ. ಅದನ್ನೇ ಹೇಳಿ ಹೋದ್ರು. ಅದೇ ಆಸ್ತಿಲ್ ಭಾಗ ಕೇಳಿದಾಗ ನಮಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಥರ. ಆದರೆ ಅವ್ರು ನಿಜವಾಗ್ಲೂ ಇಲ್ಲಿಂದ ಹೋಗೋದಕ್ಕೆ ನಾವು ನಮ್ಮ ಅಸ್ತಿತ್ವವನ್ನು ಕಂಡ್ಕೋತೀವಿ, ನಾವಾಗೇ ಬೆಳಿತೀವಿ ಅಂತ ಹೇಳಿದ್ದಕ್ಕೆ ಕಾರಣ ದಾಮಿನಿನೇ ಇರಬೇಕು. ಇದೇ ನಿಜ ಆಗಿದ್ರೆ ಇನ್ನು ಮುಂದೆ ಆ ದಾಮಿನಿ ಈ ಮನೇಲಿ ಇರೋದಕ್ಕೆ ನಾನು ಬಿಡಲ್ಲ.